ನಮಸ್ಕಾರ. ಇವತ್ತು ಸುದ್ದಿ ಮಾಧ್ಯಮಗಳು ಅಂದ ತಕ್ಷಣನೇ ಎಷ್ಟೋ ಜನಗಳಿಗೆ ಒಂಥರ ಇರಿಟೇಟ್ ಆಗುತ್ತೆ. ಯಾಕಂದ್ರೆ ಅವರು ಮಾಡ್ತಿರ್ತಕ್ಕಂಥ ಸುದ್ದಿಗಳು, ಜೊತೆಗೆ ಜನಗಳು ತಗೊಳ್ತಿರ್ತಕ್ಕಂಥ ರೀತಿ ನೀತಿಗಳು, ಅವರ ಸುದ್ದಿಗಳ ಹಾಳಾಗಲ್ಲ ಒಂಥರ ವಿಚಿತ್ರವಾಗಿದೆ. ಯಾಕಂದ್ರೆ ಕೆಲವು ಚಾನಲ್ಗಳು ಯಾವುದೋ ಪಕ್ಷದ ಕಾರ್ಯಕರ್ತರ ರೀತಿಯಲ್ಲಿ ನಡ್ಕೊಂತ ಇದೆ. ಇನ್ನು ಕೆಲವರು ಹಣದ ಹಿಂದೆ ಬಿದ್ದಿದ್ದಾರೆ. ಇನ್ನು ಕೆಲವರು TRP ಬರದಲ್ಲಿ ಸಾಕ್ತಾ ಇದ್ದಾರೆ. ಇಷ್ಟೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸುದ್ದಿ ನಿಜವಾದ ಸತ್ಯಾಂಶವನ್ನೇ ಎಲ್ಲೋ ಒಂದ್ ಕಡೆ ಮರಿತಾ ಇದೆ ಇವತ್ತಿನ ಸುದ್ದಿ ಮಾಧ್ಯಮಗಳು ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇಂಥ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಹೊಸದಾಗಿ ಒಂದು ಚಾನಲ್ನ ಸೃಷ್ಟಿ ಮಾಡಕ್ಕೆ ಹೊರಟಿದ್ವಿ. ಈಗ ಸದ್ಯಕ್ಕೆ UI ಕನ್ನಡ ಅನ್ನೋ ಒಂದು ಚಾನಲ್ನ ನಿಮ್ ಮುಂದೆ ತಂದಿಡ್ತಾ ಇದ್ದೀವಿ. ಇದು ಕೇವಲ ಸದ್ಯದ ಮಟ್ಟಿಗೆ ಒಂದು ಡಿಜಿಟಲ್ ಮಾಧ್ಯಮ, ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ನಮ್ಮ ಸುದ್ದಿಗಳನ್ನ ಬಿತ್ತರಿಸುವಂತ ಕೆಲಸವನ್ನ ಈಗ ಮಾಡಕ್ಕೆ ಶುರು ಮಾಡಿದ್ದೀವಿ. ಯೂಟ್ಯೂಬ್ ಇರ್ಬೋದು, ಅಥವಾ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಈ ಸಾಮಾಜಿಕ ಜಾಲತಾಣಗಳನ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಇಟ್ಕೊಂಡು ಕೆಲವು ಸುದ್ದಿಗಳನ್ನ ನಿಮ್ ಮುಂದೆ ಇಡಬೇಕು ಅಂತೇಳಿ ಇವತ್ತಿಂದ ನಾವು ನಿಮ್ ಮುಂದೆ ಬಂದಿದ್ದೀವಿ. ಆದ್ರೆ ಸುದ್ದಿ ಮಾಧ್ಯಮಗಳು ಮೊದಲೇ ಹೇಳಿದಾಗೆ TRP ಬೆನ್ನ ಹತ್ಕೊಳ್ಳೋದು, ಅಥವಾ ಯಾವುದೋ ಒಂದು ಪಕ್ಷದಲ್ಲಿ ಒಂದು ಕಾರ್ಯಕರ್ತರ ರೀತಿ ಕೆಲಸ ಮಾಡೋದು, ಇವೆಲ್ಲ ನೀವು ನೋಡೇ ಇರ್ತೀರಿ. ಜೊತೆಗೆ ಮಾಧ್ಯಮಗಳನ್ನ ಸರ್ಕಾರದ ಒಂದು ಅಂದ್ರೆ ಸಂವಿಧಾನದ 4ನೇ ಅಂಗ ಅಂತ ಕರೀತಾರೆ. ಅಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನು ಕೆಲಸಗಳು ಮಾಡ್ತಾವೋ ಅದನ್ನ ಪಾರದರ್ಶಕವಾಗಿ ನಿಮ್ಮ ಮುಂದೆ ತಂದಿಡ್ತಕ್ಕಂಥ ಕೆಲಸವನ್ನ ಈ ಸುದ್ದಿ ಮಾಧ್ಯಮ ಅಂದ್ರೆ 4ನೇ ಅಂಗವಾಗಿ ಕೆಲಸ ಮಾಡಬೇಕಾಗಿ ಇರಬೇಕು, ಅಂದ್ರೆ ಕೆಲಸ ಮಾಡಬೇಕು. ಆದ್ರೆ ಈ ಕೆಲಸ ಹೆಂಗ್ ನಡೀತೈತೆ ಅಂದ್ರೆ ಅವರ ಸುದ್ದಿಗಳನ್ನ ಬಿತ್ತರಿಸೋ ರೂಪದಲ್ಲಿ ಕಮರ್ಷಿಯಲ್ ಆಗಿ ವರ್ಕೌಟ್ ಮಾಡ್ಕೊಂತ ಇದ್ದಾರೆ. ಅಂದ್ರೆ ಸುದ್ದಿ ಮಾಧ್ಯಮಕ್ಕೆ ಹಂಗಾರೆ ದುಡ್ಡು ಬೇಡವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅಂದ್ರೆ ದುಡ್ಡಿಗೆ ಅಂತಾನೆ ಜಾಹೀರಾತುಗಳು ಬರ್ತವೆ. ಜಾಹೀರಾತಿಂದ ನಾವು ಸುದ್ದಿ ಮಾಡ್ಬೇಕಾಗತ್ತೆ ಹೊರತು ಅದ್ರಲ್ಲಿ ಹಣ ಮಾಡ್ಬೇಕಾಗತ್ತೆ ಹೊರತು ಬೇರೆ ರೀತಿ ನೀತಿಗಳಲ್ಲ. ಸುದ್ದಿಗಳಲ್ಲಿ ದುಡ್ಡು ಮಾಡೋದಿಲ್ಲ. ಇವತ್ತಿನ ಕಾಲ ಹೆಂಗಾಗಿದೆ ಅಂದ್ರೆ ಸುದ್ದಿಯಲ್ಲೇ ದುಡ್ಡು ಹುಡುಕುವಂತ ಕೆಲಸಗಳು ಇವತ್ತಿನ ಪತ್ರಕರ್ತರು, ಕೆಲವು ಪತ್ರಕರ್ತರು ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ಪ್ರೋಗ್ರಾಮ್ಗಳನ್ನ ಮಾಡಬೇಕು, ಯಾವ ಪ್ರೋಗ್ರಾಮ್ನ ಮಾಡಬಾರ್ದು, ಎಂತಹ ಸುದ್ದಿಗಳನ್ನ ಜನಗಳಿಗೆ ತಲುಪಿಸ್ಬೇಕು, ಯಾವ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಮರ್ತಿವೆ ಅಂತಾನೆ ಅನ್ಸುತ್ತೆ. ಜೊತೆಗೆ ಈಗ ನೀವೇ ನೋಡಿರೋ ಮಟ್ಟಿಗೆ ಜ್ಯೋತಿಷ್ಯಗಳು, ಯಾವುದೋ ಡಾಕ್ಟರ್ ಪ್ರೋಗ್ರಾಮ್ಸ್ಗಳು ಎಲ್ಲ ಮಾಡ್ತಾರೆ. ಆದ್ರೆ ಜ್ಯೋತಿಷ್ಯದವರು ಅದರಲ್ಲಿ ಪರಿಣಿತರು ಇದ್ದಾರಾ? ಆ ಕೆಪಾಸಿಟಿ ಅಂದ್ರೆ ಆ ಜ್ಯೋತಿಷ್ಯ ಮಾಡೋಂಥವ್ರು ಆ ಕೆಪಾಸಿಟಿ ಇದೆಯಾ ಅವರಿಗೆ, ಅಥವಾ ಸತ್ಯಾಂಶ ಇದೆಯಾ, ಅವ್ರು ಹೇಳೋ ರೀತಿ ನೀತಿಗಳಲ್ಲಿ ಅದರಲ್ಲಿ ಏನಾದ್ರು ಧಾರ್ಮಿಕತೆ ಇದೆಯಾ, ಅದನ್ನ ಯಾವ್ದು ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಏನೋ ಒಂದು 12 ರಾಶಿಗಳ ಬಗ್ಗೆ ತಿಳಿದಿರಂದ್ರೆ ಜ್ಯೋತಿಷ್ಯದೊಂದು ಅಂತ ಹೇಳಿ ಕೂರ್ಸ್ಕೊಂಡ್ಬಿಡ್ತಾರೆ, ಬಿಲ್ಡಪ್ ಕೊಟ್ಬಿಡ್ತಾರೆ. ಅಂದ್ರೆ ಅವ್ರು ದುಡ್ಡು ಕೊಡ್ತಾರಲ್ಲ, ಕಮರ್ಷಿಯಲ್ ಪ್ರೋಗ್ರಾಮ್ ಮಾಡ್ಬಿಡ್ತಾರೆ. ಡಾಕ್ಟರ್ಗಳದ್ದು ಅಷ್ಟೇ, ಆ ಟಿಪ್ಸ್ ಈ ಟಿಪ್ಸ್ ಅಂತ ಕೊಡ್ತಾರೆ. ಆದ್ರೆ ಡಿಸ್ಕ್ಲೈಮರ್ ಹಾಕ್ಬಿಡ್ತಾರೆ, ಏನಂತ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಚಿಕ್ಕದಾಗಿ ಹಾಕಿ ಬಿಟ್ಬಿಡ್ತಾರೆ. ನೀವು ನ್ಯೂಸ್ ಚಾನಲ್ ಬಂದಿದೆ, ಆ ಟಿವಿಲಿ ತೋರಿಸಿದ್ದಾರೆ, ಈ ಟಿವಿಲಿ ತೋರಿಸಿದ್ದಾರೆ ಅಂತ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಹೆಲ್ತ್ಗಳನ್ನು ಹಾಳು ಮಾಡ್ಕೊಂತಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ಈ ಸುದ್ದಿಗಳು ಕೆಲವು ಜನಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದರಿಂದ ಇಂಥ ಸುದ್ದಿಗಳನ್ನ ಹೊರತುಪಡಿಸಿ ಕೇವಲ ಅಂದ್ರೆ ಸಮಾಜದಲ್ಲಿ ನಡ್ತಕ್ಕಂಥ ಒಂದು ತೊಂದರೆಗಳೇನಿದೆ, ಜನಸಾಮಾನ್ಯರಿಗೆ ಸಿಗ್ಬೇಕಾದಂತ ನ್ಯಾಯ ಏನಿದೆ, ಜೊತೆಗೆ ರಾಜಕೀಯದಲ್ಲಿ ನಡೀತಕ್ಕಂಥ ಒಂದು ಕುತಂತ್ರಗಳೇನಿದೆ, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಾಸಿಪ್ಗಳೇನಿದೆ, ಇಂಥ ಸುದ್ದಿಗಳನ್ನ ಮುಗಿಸುವಂತದ್ರಲ್ಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮುಗಿಸುವಂತ ರೀತಿ ನೀತಿಗಳನ್ನೇ ಮರೆತು ಇವತ್ತಿನ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ನೋಡಿದಿರಿ, ಯಾರೋ ಒಬ್ರು ಕೂತ್ಕೊಂಡು ಕಿರ್ಚಾಡೋದು, ಆಂಕರ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡ ತಕ್ಷಣನೇ ಏನಾಗುತ್ತೆ ಏನೋ ಗೊತ್ತಿಲ್ಲ, ಕೂಗಾಡಿ, ಅದೆಲ್ಲ ಕೂಗಾಡಿ ಅರ್ಚಾಡಿ ಏನ್ ಸಾಧನೆ ಮಾಡಿದ್ದಾರೆ, ಸಮಾಜಕ್ಕೆ ಏನ್ ಒಳಿತಾಗಿದೆ, ಅದರಿಂದ ಇಂಪ್ಯಾಕ್ಟ್ ಏನಿದೆ, ಇಲ್ಲಿವರೆಗೂ ನಮ್ಗೆ ಯಾವ್ದೋ ಅಪ್ಡೇಟ್ಸ್ ಇಲ್ಲ. ಅದರಿಂದ ಇಂಥ ವಿಚಾರಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ರಾಜಕೀಯ ವಿಚಾರದಲ್ಲಿ ಇರ್ಬೋದು, ಅಥವಾ ಸಿನಿಮಾ ವಿಚಾರದಲ್ಲಿ ಆಗ್ಬೋದು, ಒಂದು ಒಳ್ಳೆ ಸುದ್ದಿಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ UI ಕನ್ನಡ ಅನ್ನೋದನ್ನ ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದೀವಿ. ಜೊತೆಗೆ UI ಅಂದ್ರೆ ಏನಪ್ಪಾ ಅಂತ ನೀವು ಕೇಳ್ಬೋದು. UI ಅಂದ್ರೆ ಇಷ್ಟೇ ಅರ್ಥ. U ಅಂದ್ರೆ ನೀವು, I ಅಂದ್ರೆ ನಾವು. ಅಂದ್ರೆ ನಿಮ್ಮ ಸುದ್ದಿಗಳನ್ನ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ತಲುಪಿಸುವಂತ ಕೆಲಸವನ್ನ ನಮ್ಮ ಚಾನಲ್ ಮಾಡುತ್ತೆ. ಇದೇ ಒಂದು ನಮ್ಮ ಟೈಟಲ್ ನ ಅರ್ಥ. ಜೊತೆಗೆ ಸಬ್ ಟೈಟಲ್ ಕೂಡ ಇಟ್ಕೊಂಡಿದೀವಿ, ಸಮಾಜದ ಕನ್ನಡಿ ಅಂತ. ಅಂದ್ರೆ ಸಮಾಜದ ಕನ್ನಡಿ ಅಂದ ತಕ್ಷಣನೇ ಕನ್ನಡಿ ಅಂದ್ರೆ ಉಲ್ಟಾ ಉಲ್ಟಾ ಹೇಳ್ಬಹುದೇನೋ ಅಂತ ನೀವು ಗಣಿಸಿರ್ಬೋದು. ಬಟ್ ನಾವು ಉಲ್ಟಾ ಹೇಳಲ್ಲ. ಯಾಕಂದ್ರೆ ಬರೀ ಕೇವಲ ಸ್ಪಷ್ಟತೆ ಅಂದ್ರೆ ಕನ್ನಡಿಯಲ್ಲಿ ಏನು ಸ್ಪಷ್ಟತೆ ಕಾಣಿಸುತ್ತಲ್ಲ, ಆ ಸ್ಪಷ್ಟತೆ ಅಂದ್ರೆ ಕ್ಲಾರಿಟಿ, ಆ ಕನ್ನಡಿಯಷ್ಟೇ ಕ್ಲಾರಿಟಿ ಆಗಿ ನಾವು ನಿಮ್ಗೆ ಸುದ್ದಿಯನ್ನ ತಲುಪಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜದ ಕನ್ನಡಿ ಅಂತೇಳಿ ನಾವು ಸಬ್ ಟೈಟಲ್ ಕೂಡ ಇಟ್ಕೊಂಡಿದ್ವಿ. ನಮ್ಮಲ್ಲಿ ಯಾರು ಈಗ ಇಷ್ಟೊತ್ತು ನ್ಯೂಸ್ ಚಾನೆಲ್ಗಳ ಹೆಸರುಗಳನ್ನ ನಾವು ಹೇಳ್ತವಲ್ಲ, ಯಾವ ರೀತಿ ಸುದ್ದಿಗಳನ್ನ ಬಿತ್ತರಿಸ್ತಾರಂತ, ಇದಕ್ಕೆಲ್ಲ ಅಪೋಸ್ ಅಂದ್ರೆ ಯಾವಾಗ್ಲೂ ಸಮಾಜ ಪರ ಸುದ್ದಿಗಳನ್ನ ತಲುಪಿಸುವಂತ ಕೆಲಸ, ಮತ್ತೆ ಒಳ ಅರ್ಥಗಳು, ಇದರಿಂದ
ಲಾಭ ನಷ್ಟಗಳು ಅಂದ್ರೆ ಈಗ ರಾಜಕೀಯ ಅಂದ ತಕ್ಷಣ ಬರೀ ಕುತಂತ್ರ ತಂತ್ರಗಳಿರ್ಬೋದು, ಅದು ಅಷ್ಟೇ ಅಲ್ಲ, ಅದರಿಂದ ಒಳ್ಳೇದು ಇರುತ್ತೆ. ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವ ಸರ್ಕಾರಗಳಿದ್ದಾಗ, ಯಾವ್ಯಾವ ಪಕ್ಷದ ಸರ್ಕಾರಗಳಿದ್ದಾಗ ಎಷ್ಟೆಲ್ಲ ಅನುಕೂಲಗಳಾಯ್ತು, ಅನಾನುಕೂಲಗಳೇನಾಯ್ತು, ಅದರಿಂದ ಪರಿಣಾಮ ಏನಾಯ್ತು, ಈ ತರದ ಪೂರ್ತಿ ಅಂದ್ರೆ ಸಂಪೂರ್ಣವಾದ ಒಂದು ಎಡ ಬಲ ಅಂತ ಏನು ಲೆಫ್ಟ್ ರೈಟ್ ಅಂತ ಏನ್ ಕೇಳ್ತೀವೋ ಅಷ್ಟು ಸುದ್ದಿಗಳನ್ನ ಅಷ್ಟು ರೀತಿಯಲ್ಲಿ ನಾನು ನಿಮ್ಗೆ ತಪ್ಪಿಸೋಂತ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೆ ತಕ್ಕಂತ ಪತ್ರಕರ್ತರ ತಂಡವನ್ನ ಕಟ್ಟಿಕೊಂಡು ಯುಐ ಕನ್ನಡ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಕಂಟೆಂಟ್ ಒಳ್ಳೆ ಕಂಟೆಂಟ್ ನಾವು ಕೊಡ್ತೀವಿ, ಒಳ್ಳೆ ಸುದ್ದಿಗಳನ್ನ ನಿಮಗೆ ಕೊಡ್ತೀವಿ. ಒಳ್ಳೆ ಸುದ್ದಿಗಳು ಇದ್ದಾಗ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾವು ಬೇರೆಯವ್ರ ತರ QR ಕಾರ್ಡ್ ಕೊಟ್ಬಿಟ್ಟು ಪೇ ಮಾಡ್ಬಿಡಿ, ನಮ್ಮ ಸುದ್ದಿ ಚಾನಲ್ ಫ್ರೀಯಾಗಿ ಮಾಡ್ತಾ ಇದೀವಿ, ನಮ್ಗೆ ಯಾವ್ದು ಹಣಕಾಸು ಯಾವ್ದು ಸಂದೇಹ ಆಗ್ತಾ ಇಲ್ಲ, ಯಾವ್ದು ಜಾಹೀರಾತು ತಗೋತಿಲ್ಲ, ಬೇಡದ್ರೆ ಸುದ್ದಿ ಮಾಡ್ಕೊಂಡು ನಾವು ದುಡ್ಡು ಮಾಡ್ತಾ ಇಲ್ಲ, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಿ, ಹಣ ಕಾಸು ಸಹಾಯ ಕೇಳಲ್ಲ. ನಾವು ಕೇಳ್ತಾ ಇರೋದು ಒಂದು ಸಬ್ಸ್ಕ್ರೈಬ್, ಒಂದು ವ್ಯೂಸ್, ಒಂದು ಶೇರ್, ಒಂದು ಲೈಕ್, ಒಂದು ಫಾಲೋ, ಇಷ್ಟೇ. ಇಷ್ಟನ್ನ ಕೊಟ್ಟು ಸಪೋರ್ಟ್ ನಮಗೆ ಖಂಡಿತ ಮಾಡ್ತೀರಾ ಅನ್ನೋ ನಂಬಿಕೆ ನಮ್ಗಿದೆ. ಯಾಕಂದ್ರೆ ಆ ತರ ಸುದ್ದಿಗಳನ್ನ ನಿಮಗೆ ಉಪಯೋಗವಾಗಂತ ಸುದ್ದಿಗಳನ್ನ ಮಾತ್ರ ನಾವು ಕೊಡ್ತೀವಲ್ಲ, ಸಪೋರ್ಟ್ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಇವತ್ತು ಈ ಸುದ್ದಿ ಚಾನೆಲ್ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಿರಿಯರು ಆಶೀರ್ವಾದ ಮಾಡಿ, ಕಿರಿಯರು ಹಾರೈಸಿ, ಮಹಿಳೆಯರು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ಅಂದ್ರೆ ಒಟ್ಟಾರೆ ಎಲ್ಲ ಜನ ಸಮೂಹದವರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತ ಈ ಸುದ್ದಿ ಚಾನೆಲ್ ಇವತ್ತಿಂದ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಧನ್ಯವಾದಗಳು.